ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಇನ್ನರ್ ವೀಲ್ ಜಿಲ್ಲೆ 318 ಮಡಿಕೇರಿ ಘಟಕ ಇದೀಗ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದ್ದು, ಇದೇ 10ರಂದು ನಗರದ ಕೊಡವ ಸಮಾಜ ಸಭಾಂಗಣದಲ್ಲಿ ಸುವರ್ಣ ಮಹೋತ್ಸವ ಸಮಾರಂಭ ಆಯೋಜಿತವಾಗಿದೆ ಎಂದು ಸಮಿತಿಯ ಅಧ್ಯಕ್ಷೆ ಲತಾ ಚಂಗಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಸೋಮವಾರ ಸಂಜೆ 6 ಗಂಟೆಗೆ ಮಡಿಕೇರಿ ಕೊಡವ ಸಮಾಜ ಸಭಾಂಗಣದಲ್ಲಿ ಆಯೋಜಿತ ಸಮಾರಂಭದಲ್ಲಿ ಇನ್ನರ್ ವೀಲ್ ಜಿಲ್ಲೆಯ ಅಧ್ಯಕ್ಷೆ ಶಬರಿ ಕಡಿದಾಳ ಅಧ್ಯಕ್ಷತೆ ವಹಿಸಲಿದ್ದು, ಅಂದು ವಿವಿಧ ಕಾರ್ಯ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಮಡಿಕೇರಿ ಇನ್ನರ್ ವೀಲ್ ಸಂಸ್ಥೆಯ ಅಧ್ಯಕ್ಷೆ ಲಲಿತಾ ರಾಘವನ್, ಕಾರ್ಯದರ್ಶಿ ನಮಿತಾ ರೈ, ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷೆ ಲತಾ ಚಂಗಪ್ಪ, ಕಾರ್ಯದರ್ಶಿ ಶಫಾಲಿ ರೈ ಪಾಲ್ಗೊಳ್ಳಲಿದ್ದಾರೆಂದು ಲತಾ ಚಂಗಪ್ಪ ತಿಳಿಸಿದರು. ಸುವರ್ಣ ಸಂಭ್ರಮದ ಹಿನ್ನೆಲೆ ಇನ್ನರ್ ವೀಲ್ ಸಂಸ್ಥೆಯ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆಯಲ್ಲಿ ಮೆಗಾ ಯೋಜನೆಯಾಗಿ ಮೆಡಿಕಲ್ ಇಕ್ವಿಪ್ಮೆಂಟ್ ಬ್ಯಾಂಕ್ ಪ್ರಾರಂಭಿಸಲಿದೆ. ಅಶ್ವಿನಿ ಆಸ್ಪತ್ರೆಗೆ ಇನ್ನರ್ ವೀಲ್ ಸಂಸ್ಥೆ ವತಿಯಿಂದ 4 ವೀಲ್ಚೇರ್, 4 ಕ್ರಚಸ್, 3 ವಾಕರ್, 3 ವಾಟರ್ ಬೆಡ್, ಸುಸಜ್ಜಿತ ಬೆಡ್ ಸೇರಿದಂತೆ ಅಂದಾಜು 1.20 ಲಕ್ಷ ರೂಪಾಯಿ ಮೌಲ್ಯದ ಆರೋಗ್ಯ ಉಪಕರಣಗಳಿಂದ ಇನ್ನರ್ ವೀಲ್ ಜಿಲ್ಲಾಧ್ಯಕ್ಷೆ ಶಬರಿ ಕಡಿದಾಳ್ ನವೆಂಬರ್ 10ರಂದು ಸಂಜೆ 4 ಗಂಟೆಗೆ ನೀಡಲಿದ್ದಾರೆ. ಈ ಉಪಕರಣಗಳಿಂದ ಖರೀದಿಸಲು ಆರ್ಥಿಕವಾಗಿ ಸಬಲರಲ್ಲದ ಆದರೆ ಉಪಕರಣಗಳು ಅತ್ಯಗತ್ಯವಾಗಿರುವ ರೋಗಿಗಳಿಗೆ ಮನೆಗಳಲ್ಲಿ ಬಳಸಲು ಸಾಧ್ಯವಾಗುವಂತಹ ಅವರ ಉಪಯೋಗಕ್ಕಾಗಿ ಆಸ್ಪತ್ರೆಯಿಂದ ನಿಗದಿತ ಬಾಡಿಗೆ ದರದ ಆಧಾರದಲ್ಲಿ ನೀಡಲಾಗುತ್ತೆ. ಬಳಕೆಯಾದ ನಂತರ ರೋಗಿಗಳು ಈ ಉಪಕರಣವನ್ನು ಮರಳಿ ಅಶ್ವಿನಿ ಆಸ್ಪತ್ರೆಗೆ ಹಿಂತಿರುಗಿಸಬೇಕಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜೂನ್ 27ರಂದು ಸ್ಥಾಪನೆಯಾಯಿತು. ಇದನ್ನು ಶ್ರೀಮತಿ ಕಮಲಾ ಪದ್ಮನಾಭ್ ಅಂತ ಹೇಳುವವರು ಇದನ್ನು ಉದ್ಘಾಟನೆ ಮಾಡಿದ್ರು. ಆಗ ನಮ್ಮ ಸಂಸ್ಥೆಯಲ್ಲಿ 12 ಸದಸ್ಯರಿದ್ದರು. ಶ್ರೀಮತಿ ಉಮಾ ಉಲ್ಲಾಳ್ ಮತ್ತು ಡಾಕ್ಟರ್ ಜಯಲಕ್ಷ್ಮಿ ಪಾಟ್ಕರ್ ಇವರು ಸ್ಥಾಪಕ ಅಧ್ಯಕ್ಷರು ನಮ್ಮ ಸಂಸ್ಥೆಯವರು. ಹಾಗೆ ಶ್ರೀಮತಿ ಅಲಮೇಲು ಹಿರಿಯವರು ಮುಖ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಈಗ ನಮ್ಮ ಕ್ಲಬ್ಬಲ್ಲಿ 46 ಸದಸ್ಯರಿದ್ದಾರೆ. ಹಾಗೆ ನಮ್ಮ ಕ್ಲಬ್ಬಿಗೆ 50 ವರ್ಷ ಹುಟ್ಟಿದೆ. ನಾವು ಸುವರ್ಣ ಮಹೋತ್ಸವವನ್ನು ಆಚರಿಸುವ ಸಂಭ್ರಮದಲ್ಲಿದ್ದೀವಿ. ಈ ಸುವರ್ಣ ಮಹೋತ್ಸವ ಸೋಮವಾರ 10ನೇ ತಾರೀಕು ನಾವು ಆಚರಿಸ್ತಾ ಇದ್ದೀವಿ. ಅವತ್ತಿನ ದಿವಸ ನಮ್ಮ ಡಿಸ್ಟ್ರಿಕ್ಟ್ ಚೇರ್ಮನ್ ಶ್ರೀಮತಿ ಶಬರಿ ಕಡಿದಾಳ್ ಅವರು ಅವತ್ತಿನ ದಿವಸ ಬರ್ತಾರೆ. ಅದು ಅವರು ಅಫಿಷಿಯಲ್ ಕ್ಲಬ್ ವಿಸಿಟ್. ಸೊ ಅವತ್ತಿನ ದಿವಸಕ್ಕೆ ನಾವು ಈ ಸಂಭ್ರಮಾಚರಣೆಯನ್ನು ಇಟ್ಕೊಂಡಿದ್ದೀವಿ. ಹಾಗೆ ನಾವು ಅವತ್ತಿನ ದಿವಸ ಒಂದು ಮೆಗಾ ಪ್ರಾಜೆಕ್ಟ್ ಇಟ್ಕೊಂಡಿದ್ದೀವಿ ಅಶ್ವಿನಿ ಆಸ್ಪತ್ರೆಯಲ್ಲಿ. ಈ ಮೆಗಾ ಪ್ರಾಜೆಕ್ಟ್ ಅಂತ ಹೇಳಿದರೆ ನಾವು ಅದಕ್ಕೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಬ್ಯಾಂಕ್ ಅಂತ ಹೇಳಿಕೊಂಡು ಹೆಸರಿಟ್ಕೊಂಡಿದ್ದೀವಿ. ಈ ಮೆಗಾ ಪ್ರಾಜೆಕ್ಟನ್ನು ಸಹ ನಮ್ಮ ಡಿಸ್ಟ್ರಿಕ್ಟ್ ಚೇರ್ಮನ್ ಶ್ರೀಮತಿ ಶಬರಿ ಕಡಿದಾಳ್ ಅವರು ಅಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಶ್ವಿನಿ ಆಸ್ಪತ್ರೆಯಲ್ಲಿ. ಮೆಡಿಕಲ್ ಎಕ್ವಿಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿದರೆ ನಾವು ನಮ್ಮ ಕ್ಲಬ್ ವತಿಯಿಂದ 4 ವೀಲ್ ಚೇರ್, 7 ವಾಟರ್ ಬೆಡ್ಸ್, 2 ಏರ್ ಬೆಡ್ಸ್, 4 ವಾಕರ್ಸ್, 3 ಕ್ರಚಸ್ ಮತ್ತು ಒಂದು ಸೆಮಿ ಫೋಲ್ಡಿಂಗ್ ಕಾಟ್ ವಿತ್ ಮ್ಯಾಟ್ರಸ್ ಕೊಡ್ತಾ ಇದ್ದೀವಿ ಅವತ್ತಿನ ದಿವಸ. ಇದು ಒಂದು ಅಂದಾಜು 1,20,000 ಆಗ್ತದೆ ಕಾಸ್ಟ್. ಹಾಗೆ ಇದನ್ನು ನಾವು ಅಶ್ವಿನಿ ಆಸ್ಪತ್ರೆಯವರ ಜೊತೆ ಡಿಸ್ಕಸ್ ಮಾಡಿ ಅವರು ಈ ನೋಬಲ್ ಕಾಸಿಗೆ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇದೊಂದು ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಯಾರಿಗೆ ದೋಸ್ ಹೂ ಕಾಂಟ್ ಎಫರ್ಡ್ ಟು ಬೈ ಆಲ್ ದೀಸ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅವರು ಬಾಡಿಗೆ ಆಧಾರದಲ್ಲಿ ಅಶ್ವಿನಿ ಆಸ್ಪತ್ರೆಯಿಂದ ಪಡ್ಕೊಳ್ಬೇಕಾಗ್ತದೆ ಮತ್ತು ಅದನ್ನು ಅವರಿಗೆ ಹಿಂದಕ್ಕೆ ರಿಟರ್ನ್ ಮಾಡಬೇಕು. ಹಾಗೆ ನಾವು ಅಶ್ವಿನಿ ಆಸ್ಪತ್ರೆಗೆ ಒಪ್ಕೊಂಡ ಮೇರೆಗೆ ಇಂಥ ಒಂದು ಪ್ರಾಜೆಕ್ಟನ್ನು ನಾವು ಇಟ್ಕೊಂಡಿದ್ದೀವಿ. ಮತ್ತು ಇದು ಸ್ವಲ್ಪ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರುವ ಕೆಲಸ ಆಗ್ತದೆ ಅಶ್ವಿನಿ ಆಸ್ಪತ್ರೆಯವರಿಗೆ. ಯಾಕೆಂತ ಹೇಳಿದರೆ ಅವರು ಟ್ರ್ಯಾಕ್ ಇಟ್ಕೊಳ್ಬೇಕಾಗ್ತದೆ, ಯಾರಿಗೆ ಕೊಟ್ಟಿದ್ದೀನಿ, ಯಾವಾಗ ಹಿಂದಕ್ಕೆ ಬರ್ತದೆ ಅಂತ ಹೇಳ್ಕೊಂಡು. ಈ ಥರ ಒಂದು ಪ್ರಾಜೆಕ್ಟನ್ನು ನಾವು ಇಟ್ಟುಕೊಂಡು ಸೋಮವಾರ ದಿವಸ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಹಾಗೆ ನಾನು ಮಡಿಕೇರಿ ಇನ್ನರ್ ವೀಲ್ ಅಧ್ಯಕ್ಷೆ ಲಲಿತಾ ರಾಘವನ್, ಕಾರ್ಯದರ್ಶಿ ನಮಿತಾ ರೈ, ಸುವರ್ಣ ಮಹೋತ್ಸವ ಆಚರಣಾ ಸಮಿತಿಯ ಕಾರ್ಯದರ್ಶಿ ಶಫಾಲಿ ರೈ, ನಿರ್ದೇಶಕಿ ಉಮಾ ಗೌರಿ ಶಿವಪ್ರಸಾದ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು.